ಗಲ್ಲೆಂದವೋ ಗಲ್ಲೆಂದ್ರ. ಹಾಯ್ ಫ್ರೆಂಡ್ಸ್, ಈ ಪ್ರೀ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಆ ಥರ ಕ್ರಿಯೇಟ್ ಮಾಡೋದಪ್ಪ ಹೇಗಂದರೆ ನೋಡೋಣ ಬನ್ನಿ. ವಿಡಿಯೋ ಕೊನೆಯದೊಳಗೆ ನೋಡಿ ಫ್ರೆಂಡ್ಸ್, ನಾವು ಯಾವ ಥರ ಕ್ರಿಯೇಟ್ ಮಾಡೋದಪ್ಪ ಅನ್ನೋದು ವಿಡಿಯೋನ ಗೊತ್ತಾಗುತ್ತೆ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಆಮೇಲೆ ಬೆಲ್ ಐಕನನ್ನು ಆಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದೆ ಬರೋ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮ್ಗೆ ಜಲ್ದಿ ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಅಲರ್ಟ್ ಮೋಷನ್ ಲಿಂಕ್ ಈ ಅಲರ್ಟ್ ಮೋಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಅದನ್ನು ಲಿಂಕನ್ನು ಮುಟ್ಟಿದ ಮೇಲೆ ಆಮೇಲೆ ಅಲರ್ಟ್ ಮಿಷನ್ಗೆ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಇಂಪೋರ್ಟ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ಇಮೇಜ್ ಅಷ್ಟೇ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನಾನೆಲ್ಲ ಟೆಸ್ಟ್ ಐತಿ ಆ್ಯಡ್ ಮಾಡಿಕೊಟ್ಟಿರ್ತೇನೆ ಫ್ರೆಂಡ್ಸ್. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ಇಮೇಜ್ ನಮ್ಮ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಈ ವಿಡಿಯೋ ತೆಳಗೆ ಇದೆ ಫ್ರೆಂಡ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್. ಹೋಗಿ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಫ್ರೆಂಡ್ಸ್. ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಬ್ಯಾಕಿಗೆ ಬಂದು ಈ ಥರ ಬಂದು ಎಂಡಿಗೆ ಬಂದು ಇಮೇಜ್ ಎಕ್ಸ್ಟ್ರಾ ಆಗಿರೋ ಪಾರ್ಟನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕಿಗೆ ಬಂದು ಇದು ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ತರ್ಬೇಕು ಫ್ರೆಂಡ್ಸ್. ಅಷ್ಟಾದಮೇಲೆ ಇಲ್ಲಿ ಈ ವೈಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕಿಗೆ ಬಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡ್ರಿ ಫ್ರೆಂಡ್ಸ್. ಬ್ಯಾಕಿಗೆ ಬಂದು ಆಮೇಲೆ ಇಮೇಜನ್ನು ಡಿಲೀಟ್ ಮಾಡಿ. ಡಿಲೀಟ್ ಆದಮೇಲೆ ಇಷ್ಟ ಆಯಿತು ಫ್ರೆಂಡ್ಸ್. ಇಲ್ಲೇ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ನಮ್ಮ ವಿಡಿಯೋ ತೆಳಗೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಜಾಯ್ನ್ ಆಗಿ ಫಾಲೋಯಿಂಗ್ ಮಾಡಿ. ಇಲ್ಲಿ ನಮ್ಮ ನೇಮ್ ಇರ್ತದೆ ಫ್ರೆಂಡ್ಸ್. ನಿಮ್ಮ ನೇಮ್ ಇನ್ಸ್ಟಾಗ್ರಾಮು ನೇಮ್ ಅಥವಾ ಯೂಟ್ಯೂಬ್ ನೇಮ್ ಏನಿರ್ತೈತಲ್ಲ ಅದನ್ನು ಹಾಕೋರಿ ಫ್ರೆಂಡ್ಸ್. ಹಾಕೊಂಡಾದ್ಮೇಲೆ ಬ್ಯಾಕಿಗೆ ಬಂದು ಆಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಮೊಬೈಲಿಗೆ ಕ್ವಾಲಿಟಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಮೊಬೈಲಿಗೆ ಯಾವ ಕ್ವಾಲಿಟಿ ಸೂಟ್ ಆಗುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡೌನ್ಲೋಡ್ ಆಗೋಕ್ಕೆ ಶುರು ಮಾಡ್ತು ಫ್ರೆಂಡ್ಸ್. ಡೌನ್ಲೋಡ್ ಫುಲ್ 100 ಆದಮೇಲೆ ಸೇವ್ ಅಂತ ಬರ್ತದೆ ಫ್ರೆಂಡ್ಸ್. ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಡೌನ್ಲೋಡ್ 100 ಆಗೋದಕ್ಕೆ. ಆಮೇಲೆ 100 ಆದಮೇಲೆ ಸೇವ್ ಅಂತ ಬರ್ತದೆ ಫ್ರೆಂಡ್ಸ್. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲ್ರಿ ಹೋಗಿ ಸೇವ್ ಆಗಿರ್ತೈತಿ ಫ್ರೆಂಡ್ಸ್. ಇಷ್ಟೇ ನೋಡಿ ಫ್ರೆಂಡ್ಸ್, ಬಾಯ್.